ಇವರು ಹೈದರಾಬಾದ್ ಕೃಷ್ಣ ಅಂತ. ಏನಂತ? ಹೈದರಾಬಾದ್ ಕೃಷ್ಣ. GIC ಲೇಔಟಲ್ಲಿ ಇರ್ತಾರೆ. ಈಗ ನಮ್ಮ ಸ್ವಚ್ಛ ಭಾರತದ ಪ್ರೋಗ್ರಾಮಿಗೆ ಭಾರಿ ಒಂದು ಉತ್ಸಾಹದಲ್ಲಿ ಅವರು ಪ್ರತಿ ವಾರ ಬರ್ತಾರೆ. ಅವರು ಇನ್ಸ್ಪಿರೇಷನ್ ಕೊಡ್ತಾರೆ ನಮಗೆಲ್ಲ. ಸೊ ಹೌದು, ಗಲೀಜು ನೋಡಿ ಇನ್ಸ್ಪಿರೇಷನ್ ಆಗ್ತಾ ಇದೆ. ಕರೆಕ್ಟ್. ಇದು ಇವಾಗ ನಾವು ಕಳೆದ ವಾರ ಸ್ವಚ್ಛ ಮಾಡಿದ ಮೇಲೆ ಬೇಕಂತಲೇ ಯಾರೋ ಈ ಥರ ಮಾಡಿ ಹೋಗ್ತಾರೆ. ಎಷ್ಟು ಒಳ್ಳೆ ಗಿಡ ನೋಡಿ, ಒಳ್ಳೆ ನೇರಳೆ ಗಿಡ. ಇದರ ಕೆಳಗಡೆ ಕೂತ್ಕೊಂಡು ಚೆನ್ನಾಗಿ ರೆಸ್ಟ್ ತಗೊಂಡು ಹೋಗೋದು ಬಿಟ್ಟು ನೋಡಿ ಈ ಥರ ಗಾಡಿಯಲ್ಲಿ ಬರ್ತಾರೆ, ಬೈಕಲ್ಲಿ ಕಾರಲ್ಲಿ ಬಂದುಬಿಟ್ಟು ಬೈಕಿಂದಲೇ ಕಸವನ್ನು ಬಿಸಾಕಿ ಹೋಗ್ತಾರೆ. ಸೊ ಇದು ರಾತ್ರಿ ಹಗಲು ಕಾಯೋಕ್ಕಾಗಲ್ಲ. ಆದರೆ ನಾವೇನು ಮಾಡ್ತಾಯಿದ್ವಿ ಅಂದರೆ, ಹೌದು ಇವಾಗ ನಮ್ಮ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಭಾರಿ ಬೆಂಬಲ ಕಡಿಮೆ ಇದೆ. ಆದರೂ 2 ಜನ 3 ಜನ ಬಂದರೂ ಕೂಡ ನಡೀತಾ ಇದೆ. ಬೆಂಬಲ ಕೊಡದೇ ಇದ್ರೂ ಪರವಾಗಿಲ್ಲ, ಆದರೆ ನೋಡಿ ಕಸ ಹಾಕುವರ ಸಂಖ್ಯೆನೇ ಜಾಸ್ತಿ ಆಗಿದೆ. ನೋಡಿ ಇವಾಗ ಕೃಷ್ಣ ಸರ್ GIC ಲೇಔಟಿಂದ ಬಂದಿದ್ದಾರೆ, ನಮ್ಮ ಲೇಔಟಲ್ಲಿ ಮಾಡ್ತಾ ಇದ್ದಾರೆ. ಪಾಪ ಈ ಥರ ಜನಗಳು ಸ್ವಲ್ಪ ಎಚ್ಚೆತ್ಕೊಂಡ್ರೆ, ಈ ಥರ ಒಂದು ಜನ ಜಾಸ್ತಿ ಬಂದರೆ ನಮಗೆ ಭಾಳ ಅನುಕೂಲ ಆಗುತ್ತೆ. ಇವಾಗ ಅರ್ಧ ಗಂಟೆ ತಗೊಳ್ಳೋ ಪ್ರೋಗ್ರಾಮ್ ಒಂದು 70 ಜನ ಬಂದರೆ, 10-20 ಜನ ಬಂದರೆ 5 ನಿಮಿಷದಲ್ಲಿ ಆಗಿಬಿಡುತ್ತೆ, 10 ನಿಮಿಷದಲ್ಲಿ. ಆದರೆ ಏನು ಮಾಡ್ತೀರಾ, ನಮ್ಮಲ್ಲಿ ಸ್ವಾರ್ಥ ಜಾಸ್ತಿ ಆಗಿದೆ, ನಿಸ್ವಾರ್ಥ ಕಡಿಮೆ ಆಗಿದೆ. ಸೊ ಏನು ಮಾಡೋಕ್ಕಾಗಲ್ಲ. ಎಷ್ಟು ಜನ ಬರ್ತಾರೆ ಅಷ್ಟು ಜನ ಮಾಡ್ತೀವಿ, ಎಷ್ಟು ಕೈಲಾಗತ್ತೆ ಅಷ್ಟು ಮಾಡ್ತೀವಿ. BBMP ಅವರು ಬಂದು ಅಟ್ಲೀಸ್ಟ್ ಬ್ಯಾಗ್ ತೊಗೊಂಡು ಹೋಗ್ತಾ ಇದ್ದಾರೆ, ಅದು ಭಾರಿ ಸಂತೋಷದ ವಿಚಾರ. ನೋಡಿ ಅವರು ಕೃಷ್ಣ ಸರ್ ಒಂದು ಏನೋ ಒಂದು ಇದಕ್ಕೋಸ್ಕರನೇ ಒಂದು ಎಕ್ವಿಪ್ಮೆಂಟ್ ರೆಡಿ ಮಾಡಿದ್ದಾರೆ. ನೋಡಿ ಅವರು ಇದು ಭಾರಿ ಪ್ರಚಾರ ಮಾಡ್ತಾ ಇದ್ದಾರೆ. ನೋಡಿ ಅವರು ಈ ಥರ ಕೈಯಲ್ಲಿ ಮುಟ್ಟದೇನೆ. ಕೃಷ್ಣ ಸರ್ ಸ್ವಲ್ಪ ತೋರಿಸಿ ನಿಮ್ಮ ಟೂಲ್. ನೋಡಿ ಈ ಥರ ನೋಡಿ, ಅದು ನೋಡಿ, ಅದು ಕ್ಯಾಪ್ ಬಾಟಲ್, ಇದು ಬ್ಯಾಗ್ ಪಿಕಪ್ ಅಂತೆ, ಕವರ್ಸ್ ಪಿಕಪ್ ಮಾಡ್ತಾರಂತೆ. ಹೌದು. ಸೊ ಇದು ಇವ್ರು ಸ್ವಂತ ಮಾಡಿದ್ದಾರೆ ಮನೆಯಲ್ಲಿ. ಅದನ್ನು ರೀಸೈಕಲ್ ಮೆಟೀರಿಯಲ್ ಮಾಡಿದ್ದಾರೆ. ಏನೂ ಇಲ್ಲ, ಒಂದು ಮೊಳೆ ತೊಗೊಂಡಿದ್ದಾರೆ, ಒಂದು PVC ಪೈಪ್ ತೊಗೊಂಡಿದ್ದಾರೆ. ಥ್ಯಾಂಕ್ ಯು.